ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಅಂತೂ ಮುಹೂರ್ತ ಫಿಕ್ಸ್ ಆದ ಹಾಗೆ ಕಾಣಿಸ್ತಾ ಇದೆ. ಇವತ್ತು ರಾತ್ರಿಯೇ ದೆಹಲಿ ಫ್ಲೈಟ್ ಅನ್ನು ಹತ್ತಾ ಇದ್ದಾರೆ ರಾಜ್ಯದ ಕೈ ನಾಯಕರು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮೂರೂ ಜನ ನಾಯಕರು ದೆಹಲಿ ಫ್ಲೈಟ್ ಅನ್ನು ಹತ್ತಿದ್ದಾರೆ. ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಇಷ್ಟು ದಿನ ವೇಟ್ ಮಾಡ್ತಾ ಇದ್ದಿದ್ದು ಯಾರಿಗೆ? ವೇಟ್ ಮಾಡ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರಿಗೆ. ವಿದೇಶ ಪ್ರಯಾಣದಲ್ಲಿದ್ರು, ವಿದೇಶ ಪ್ರವಾಸದಲ್ಲಿದ್ರು, ಬಂದಿದ್ದೆ ನಿನ್ನೆಯೋ ಮೊನ್ನೆಯೋ ಏನೋ. ಹಾಗಾಗಿ ಅವ್ರು ಬರ್ತಾ ಇದ್ದ ಹಾಗೆ ತಮ್ಮ ತಮ್ಮ ಪಟ್ಟಿಯೊಂದಿಗೆ ದೆಹಲಿಗೆ ಹೊರಡೋದಕ್ಕೆ ನಾಯಕರು ಸಿದ್ಧರಾಗಿದ್ದಾರೆ. ನಾಳೆ ಇಡೀ ದಿನ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆಯಲಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿ 1 ತಿಂಗಳಿಗಿಂತ ಹೆಚ್ಚು ಸಮಯ ಆಗೋಗ್ಬಿಟ್ಟು. ಜೂನ್ 3ನೇ ತಾರೀಕು ಅವರು ಸಿಎಂ ಆಗಿದ್ದು. 13 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. 1 ತಿಂಗಳು ಕಳೆಯಿತು, ಇನ್ನು ಹಲವು ಇಲಾಖೆಗಳಿಗೆ ಸಚಿವರೇ ಇಲ್ಲ. 20 ಸಚಿವ ಸ್ಥಾನಗಳು ಖಾಲಿ ಇದ್ದಾವೆ. 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ದೆಹಲಿಗೆ ಹೋಗಿ ಲಾಬಿ ಮೇಲೆ ಲಾಬಿ ಮಾಡ್ತಿದ್ದಾರೆ, ಇಲ್ಲಿ ನಾಯಕರನ್ನ ಮೀಟ್ ಮಾಡಿ ಲಾಬಿ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಮುಹೂರ್ತ ನಿಗದಿಯಾಗಿದೆ. ಇವತ್ತು ರಾತ್ರಿನೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಮೂರೂ ಜನ ನಾಯಕರು ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ದಾರೆ. ನಾಳೆ ಮೂರೂ ಜನರ ಪಟ್ಟಿ, ಹೈಕಮಾಂಡ್ ಪಟ್ಟಿ ಎಲ್ಲವನ್ನ ಚರ್ಚೆ ಮಾಡಲಾಗುತ್ತೆ. ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ 20 ಜನ ಹೊಸ ಸಚಿವರು ಯಾರ್ಯಾರು ಅನ್ನುವಂಥ ಪಟ್ಟಿಯನ್ನ ಫೈನಲ್ ಮಾಡಿಕೊಂಡು ರಾಜ್ಯಕ್ಕೆ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಹಲವು ಇಲಾಖೆಗಳಿಗೆ ಸಚಿವರೇ ಇಲ್ಲ, ಅಧಿಕಾರಿಗಳಿಂದ ಇಲಾಖೆ ನಡೀತಾ ಇದೆ. ಆ ಇಲಾಖೆಗಳ ಸಮಸ್ಯೆಯನ್ನ ಕೇಳುವವರಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಶರವೇಗದಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗದೇ ಇರೋದು ರಾಜ್ಯ ಸರ್ಕಾರಕ್ಕೆ ಒಂದ್ ರೀತಿ ಹಿನ್ನಡೆಯೇ. ಈಗ ಸಚಿವ ಸಂಪುಟ ವಿಸ್ತರಣೆ ಅಂತಂದ್ರು ಪಟ್ಟಿಗಳು ಸಿದ್ಧ ಇದ್ದಾವೆ. ಸಿದ್ದರಾಮಯ್ಯ ಅವರಿಗೆ ತಮ್ಮ ಆಪ್ತ ಬಳಗಕ್ಕೆ ಯಾರಿಷ್ಟು ದಿನ ತಮ್ಮ ಜೊತೆಗೆ ನಿಂತರೋ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸುವಂತ ಒಂದು ಒತ್ತಡ ಇದೆ. ಅವ್ರ ಮೇಲೂ ಒತ್ತಡವನ್ನ ಹಾಕಲಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕಂತೂ ಮಾಜಿ ಸಚಿವರುಗಳು ಜೊತೆಗೆ ಹೊಸ ನೂತನವಾಗಿ ಆಯ್ಕೆಯಾದಂತಹ ಶಾಸಕರು ಎಲ್ಲರೂ ಕೂಡ ಕಳೆದ ಹಲವು ದಿನಗಳಿಂದ ಭೇಟಿ ಮಾಡ್ತಿದ್ದಾರೆ. ಅವರದ್ದೇ ಆದಂತಹ ಬೇಡಿಕೆಗಳಿದ್ದಾವೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಅವ್ರ ಮುಂದೇನೂ ಒಂದಿಷ್ಟು ಮಂದಿ ಹೋಗಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಿದ್ದಾರೆ, ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಯಾವ ಜಿಲ್ಲೆಗೆ ಎಷ್ಟು ಪ್ರಾತಿನಿಧ್ಯವನ್ನ ಕೊಡಲಾಗತ್ತೆ, ಯಾವ ಮಾನದಂಡದ ಮೇಲೆ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಲಾಗತ್ತೆ, ಹಳಬ್ರಲ್ಲಿ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪ್ರಶ್ನೆ. ಕಳೆದ ಹಲವು ದಿನಗಳಿಂದ ಈ ವಿಚಾರವಾಗಿ ಚರ್ಚೆಗಳು ನಡೀತಾನೆ ಇತ್ತು. ನಾಳೆ ಫೈನಲ್ ಡೇ, ಬಹುತೇಕ ನಾಳೆ ಇಡೀ ದಿನ ಚರ್ಚೆ ನಡೆಯುತ್ತೆ ಅನ್ನುವಂತ ಮಾಹಿತಿ ಇದೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ರಾಜ್ಯದ ಮೂವರು ನಾಯಕರು ಕೂತ್ಕೊಂಡು ಮಾತನಾಡ್ತಾರೆ. ಫೈನಲ್ ಪಟ್ಟಿ ಸಿದ್ಧವಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಹುಲ್ ಗಾಂಧಿ ಅವರು ವಿದೇಶದಿಂದ ಆಗಮಿಸ್ತಾ ಇದ್ದ ಹಾಗೆ ಮೂರೂ ಜನ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಬಟ್ ಪಟ್ಟಿಯನ್ನ ಫೈನಲ್ ಮಾಡೋದಿದೆಯಲ್ಲ ಹರೀಶ್, ಬಹುಶಃ ಅದೇ ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಖಾಲಿ ಇರೋದು 20 ಸ್ಥಾನ, ಸಚಿವಾಕಾಂಕ್ಷಿಗಳ ಲಿಸ್ಟ್ ನೋಡಿದ್ರೆ ಮೇ ಬಿ 50ಕ್ಕಿಂತ ಹೆಚ್ಚು. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳಿ, ಯಾವ ರೀತಿಯಲ್ಲಿ, ಯಾವ ಮಾನದಂಡದಲ್ಲಿ ಸಚಿವ ಸ್ಥಾನಕ್ಕೆ ಆಯ್ಕೆ ನಡೀಬಹುದು ಅಂತೇಳಿ ಹರೀಶ್? ಸಚಿವ ಸಂಪುಟ ವಿಸ್ತರಣೆಯ ಮಾತುಕತೆ ಕೂಡ ಅಂತಿಮವಾಗಿದೆ. ಇವತ್ತು ರಾತ್ರಿ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮೂವರು ನಾಯಕರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ವಿಶೇಷ ವಿಮಾನದ ಮೂಲಕ. ಇವತ್ತು ರಾತ್ರಿ ದೆಹಲಿಯಲ್ಲಿ ಕೂಡ ವಾಸ್ತವ್ಯ ಹೂಡ್ತಾರೆ. ನಾಳೆ ರಾಹುಲ್ ಗಾಂಧಿ ಅವ್ರ ಜೊತೆ, ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಸುದೀರ್ಘವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಮಹತ್ವದ ಮಾತುಕತೆ ನಡೆಯುತ್ತೆ. ಇಡೀ ದಿನ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಚರ್ಚೆಯನ್ನು ಕೂಡ ನಡೆಯುತ್ತೆ. ಈಗಾಗಲೇ ಕೂಡ ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಪಟ್ಟಿಯೊಂದಿಗೆ ಕೂಡ ಈಗ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಎಐಸಿಸಿ ನಾಯಕರು ಈಗಾಗಲೇ ಇಬ್ಬರು ನಾಯಕರಿಂದ ಒಂದು ಪಟ್ಟಿಗಳನ್ನ ತರಿಸ್ಕೊಂಡು ಒಂದಷ್ಟು ಅಂತಿಮಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಬಲ್ಲ ಮೂಲಗಳ ಪ್ರಕಾರ ಒಂದು 17 ಜನಗಳಿಗೆ ಅವಕಾಶ ಕೊಡ್ತಾರೆ, ಉಳಿದಂತೆ 3 ಉಳಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಮುಂದೆ ಸಚಿವ ಸಂಪುಟ ವಿಸ್ತರಣೆ ನಂತರ ಅವಕಾಶ ಸಿಗದಂತೆ
ಮಾಡಿದಂಥ ಸಂದರ್ಭದಲ್ಲಿ ಬಂಡೇಳ್ಬೋದು, ಅಸಮಾಧಾನ ವ್ಯಕ್ತ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು 3 ಬಾಕಿ ಉಳಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಹಾಗಾಗಿ ಪ್ರಾದೇಶಿಕವಾರು ಜಾತಿಯನ್ನು ಪರಿಗಣಿಸಿ ಯಾರ್ಯಾರಿಗೆ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆಕಾಂಕ್ಷಿಗಳ ಸಂಖ್ಯೆ ಈಗ ದುಪ್ಪಟ್ಟಾಗಿರುವಂಥ ಹಿನ್ನೆಲೆಯಲ್ಲಿ ಯಾರಿಗೆ ಕೊಡ್ತಾರೆ, ಯಾರನ್ನೆಲ್ಲ ಕೈ ಬಿಡ್ತಾರೆ ಅನ್ನುವಂಥ ಚರ್ಚೆಗಳು ಚರ್ಚೆ ಆಗ್ತಿದೆ. ಒಂದು ಸಿದ್ದರಾಮಯ್ಯ ಸಂಪುಟದಲ್ಲಿ ಈ ಹಿಂದೆ ಇದ್ದಂಥ ಹಲ ಹಿರಿಯರು ಕೂಡ ಮತ್ತೆ ಅವಕಾಶವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಮೂಲಕ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಅವರ ಮೂಲಕ ಮತ್ತೆ ಸುರ್ಜೇವಾಲಾ ಅವ್ರ ಮೂಲಕ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಆಗ್ತಿದೆ. ಮಗದೊಂದು ಕಡೆ 2-3 ಬಾರಿ ಗೆದ್ದಿರ್ತಕ್ಕಂಥ ಹಿರಿಯ ಶಾಸಕರು ದೆಹಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲೂ ಕೂಡ ತಮ್ಮನ್ನು ಪರಿಗಣಿಸಬೇಕು ಅನ್ನುವಂಥ ಬಿಗಿಪಟ್ಟ ನಡೆದಿದ್ರು. ಹಾಗಾಗಿ ಅವರು ಕೂಡ 25ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಅವರು ಕೂಡ ತಮ್ಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟ ನೀಡಿದ್ದಾರೆ. ಮಗದೊಂದು ಕಡೆ ರಾಹುಲ್ ಗಾಂಧಿ ಹಿಂದೆ ಹೇಳಿದ್ರು ಹೊಸಬರಿಗೆ ಅವಕಾಶ ಕೊಡಬೇಕು, ಮುಂದಿನ 20-30 ವರ್ಷಗಳ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾತನ್ನು ಹೇಳಿದ್ರು. ಅದರಂತೆ ಕೂಡ ಹೊಸ ಶಾಸಕರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಮನದ ಇಂಗಿತವನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈ 3 ವರ್ಗಗಳನ್ನ ಗಮನದಲ್ಲಿಟ್ಟುಕೊಂಡು ಯಾರಿಗೆಲ್ಲ ಅವಕಾಶಗಳನ್ನು ಕೊಡ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿದೆ. ಜಿಲ್ಲಾವಾರು ಮತ್ತು ಜಾತಿವಾರು ಪ್ರಾತಿನಿಧ್ಯವನ್ನು ಗಮನದಲ್ಲಿಟ್ಟುಕೊಂಡು ಅದರಲ್ಲೂ ಕೂಡ 2028ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಿಂದೆ ಕೂಡ ಹಿಂದುಳಿದ ವರ್ಗಗಳ ನಾಯಕರಾದಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. ಈಗ ಬದಲಾದ ಸನ್ನಿವೇಶದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಬೇರೆ ಸಮುದಾಯಗಳಿಗೆ ಯಾವ ಪ್ರಮಾಣದಲ್ಲಿ ಸಚಿವ ಸಂಪುಟವನ್ನು ಅವಕಾಶ ಕೊಡಬೇಕು ಸಂಪುಟದಲ್ಲಿ ಅನ್ನುವಂಥ ಮಹತ್ವದ ಚರ್ಚೆ ಆಗುತ್ತೆ. ಹಿಂದುಳಿದ ವರ್ಗ ಆಗಿರ್ಬೋದು, ಮತ್ತು ದಲಿತ ವರ್ಗ ಆಗಿರ್ಬೋದು, ಮತ್ತು ಬೇರೆ ಬೇರೆ ವರ್ಗಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ ಅನ್ನುವಂಥ ಕುತೂಹಲ ಮೂಡಿಸಿದೆ. ಇನ್ನು ಕೂಡ ಮೊದಲ ಹಂತದಲ್ಲಿ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಲ್ಲಿ ಹಿಂದುಳಿದ ವರ್ಗ ಆಗಿರ್ಬೋದು, ಒಕ್ಕಲಿಗ, ಲಿಂಗಾಯತ ಸಮುದಾಯ, ಬೇರೆ ಬೇರೆ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಎಲ್ರಿಗೂ ಕೂಡ ಅಲ್ಲಿ ಕೋಟಾದಂತೆ ಹಂಚಿಕೆ ಮಾಡಲಾಗಿದೆ. ಉಳಿದಂತೆ 20 ಸ್ಥಾನಗಳಿಗೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಮಹತ್ವದ ಚರ್ಚೆ ನಡೆಸುತ್ತೆ. ನಾಳೆ ರಾಹುಲ್ ಗಾಂಧಿ ಅವರು ಕೂಡ ಈ ಮಹತ್ವದ ಚರ್ಚೆ ಹಿನ್ನೆಲೆಯಲ್ಲಿ ಕೂಡ ಒಂದಷ್ಟು ರಾಜ್ಯ ನಾಯಕರು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಮತ್ತೆ ಯಾರ್ಯಾರಿಗೆ ಕೊಡಬೇಕಾಗುತ್ತೆ, ತಮ್ಮ ಬೆಂಬಲಿಗರಿಗೆ ಎಷ್ಟು ಮಟ್ಟಿಗೆ ಅವರು ಸ್ಥಾನವನ್ನು ಕೊಡಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾಕಂದರೆ ಸಿದ್ದರಾಮಯ್ಯವರು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವರ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಗಳ ವಿವೇಚನೆ ಇರುವಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ಈಗ ಪ್ರಶ್ನೆ ಅದೇ ಅಲ್ವಾ ಹರೀಶ್, ನಾಯಕತ್ವ ಬದಲಾವಣೆಯ ಮೂಲಕ ಮುಖ್ಯಮಂತ್ರಿ ಬದಲಾವಣೆಯನ್ನ ವಿದಿನ್ 2 days ನಲ್ಲಿ ಮಾಡೋ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ತಾನು ಎಷ್ಟು ಬಲಿಷ್ಠ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡುವಂತಹ ಕೆಲಸ ಮಾಡ್ತು. ಈಗ ಸಂಪುಟ ವಿಸ್ತರಣೆಯ ವಿಚಾರವೇ ಆದ್ರೂ ಲಾಸ್ಟ್ ಟೈಮ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಸಂದರ್ಶನ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಅವ್ರು ಹೇಳಿದ್ರು, ಇದನ್ನ ಒಪ್ಕೊಂಡಿದ್ರು. ಸಿದ್ದರಾಮಯ್ಯ ಅವ್ರಿಗೂ ಒಂದ್ ಸ್ವಲ್ಪ ಒತ್ತಡ ಇದೆ, ಅವರು ಯಾರ್ಯಾರು ಅವ್ರ ಪರವಾಗಿ ನಿಂತಿದ್ದಾರೋ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಿಸಬೇಕು ಅನ್ನುವಂತಹ ಒತ್ತಡ ಇದೆ ಅಂತ ಹೇಳಿ. ಬಟ್ ಈಗ ಪೊಸಿಷನ್ ಚೇಂಜ್ ಆಗಿದೆ ಸಿದ್ದರಾಮಯ್ಯ ಅವರದ್ದು. ನೀವು ಹೇಳಿದ ಹಾಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ. ಈ ಮೂವರಲ್ಲಿ ಯಾರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನ ಹೈಕಮಾಂಡ್ ಕೊಡಬಹುದು, ಅಥವಾ ಇಲ್ಲೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅಥವಾ ಹೈಕಮಾಂಡ್ ಏನ್ ಲಿಸ್ಟ್ ಅನ್ನು ರೆಡಿ ಮಾಡಿದ್ಯೋ ಅದೇ ಫೈನಲ್ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಹರೀಶ್? ಹೈಕಮಾಂಡ್ ಕೂಡ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಸಿದ್ದರಾಮಯ್ಯ ಅವರು ಕೂಡ ಅವರು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿದಿದ್ದಾರೆ. ಹಾಗಾಗಿ ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದೆ. ಆದರೆ ಸಂಪೂರ್ಣವಾಗಿ ಅವರಿಗೆ ವಿವೇಚನೆಗೆ ಕೊಡುವಂಥದ್ದು ಕೂಡ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅವರು ವಿವೇಚನೆ ಅನ್ನುವಂಥದ್ದು ಹೇಳೋದಾದ್ರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ನಾಯಕರೇ ಅದನ್ನು ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಈ ಹಿಂದೆ ಕೂಡ ದೆಹಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು, ನಿಮ್ಮ ಪಟ್ಟಿಯನ್ನು ನಮಗೆ ಕೊಟ್ಟು ಹೋಗಿ ನಾವು ಅಂತಿಮಗೊಳಿಸ್ತೀವಿ ಅನ್ನುವಂಥ ಮಾತನಾಡಿದ್ರು. ಬಹುತೇಕ ಈಗ ಪಟ್ಟಿ ಅಂತಿಮ ಹಂತದಲ್ಲಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೂ ಕೂಡ ಒಂದು ಹಂತದಲ್ಲಿ ಚರ್ಚೆ ಆಗಬೇಕಾಗುತ್ತೆ, ಅದಾದ ನಂತರ ಅದನ್ನು ಅಂತಿಮಗೊಳಿಸಬೇಕಾಗುತ್ತೆ. ಹಾಗಾಗಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೂಡ ಪಡಿಬೇಕಾಗುತ್ತೆ ಹೈಕಮಾಂಡ್ ನಾಯಕರು. ಈ ಹಿನ್ನೆಲೆಯಲ್ಲಿ 3 ನಾಯಕರನ್ನ ಕರೆಸ್ಕೊಳ್ತಾ ಇದ್ದಾರೆ. ಮಗದೊಂದು ಕಡೆ ಬಿ.ಕೆ. ಹರಿಪ್ರಸಾದ್ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಕೂಡ ಒಂದಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದರೆ ಸರ್ಕಾರದ ಭಾಗ ಆಗಿದ್ದುಕೊಂಡ ಪಕ್ಷ ಸಂಘಟನೆ ಆಗಬೇಕಾಗುತ್ತೆ, ಹಣಕಾಸು ಸಂಪನ್ಮೂಲವನ್ನು ಕೂಡ ಕ್ರೋಢೀಕರಿಸಬೇಕಾಗುತ್ತೆ. ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಹಣಕಾಸು ಸಂಪನ್ಮೂಲ ಕೂಡ ಬಹಳ ಮುಖ್ಯವಾಗಿದೆ. ಆ ಹಿನ್ನೆಲೆ ಕೂಡ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯವರು ಒಂದಷ್ಟು ಮಾತುಕತೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮಗದೊಂದು ಕಡೆ ಸ್ಪೀಕರ್ ಸ್ಥಾನಕ್ಕೆ ಯಾರಿಗೆ ಅನ್ನುವಂಥ ಚರ್ಚೆ ಆಗ್ತದೆ. ಅಂದರೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಆಗಿರೋ ಹಿರಿಯ ನಾಯಕರು ಹೆಸರುಗಳು ಚರ್ಚೆ ಆಗ್ತಾ ಇದೆ. ಒಂದು ಹಂತದಲ್ಲಿ ಎಚ್.ಕೆ. ಪಾಟೀಲ್ ಅವರು ತಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಸಭಾಧ್ಯಕ್ಷ ಸ್ಥಾನ ಬೇಡವೇ ಬೇಡ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ನನಗೆ ಸಚಿವ ಸ್ಥಾನವನ್ನು ಇರಲಿ ಅನ್ನುವಂಥ ಅಭಿಲಾಷೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಮುಂದೆ ವ್ಯಕ್ತಪಡಿಸಿದ್ದಾರೆ ಅಂತ
ಹೇಳಲಾಗ್ತಿದೆ. ಹಾಗಾಗಿ ಯಾರಿಗೆ ಸಭಾಧ್ಯಕ್ಷರ ಸ್ಥಾನ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಅದರ ಜೊತೆಗೆ ಪರಿಷತ್ನಲ್ಲಿ ಕೂಡ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಬ್ಬರಿಗೆ ಅವಕಾಶ ಕೊಟ್ಟಿದೆ, ಇನ್ನು ಇಬ್ಬರಿಗೆ ಅಲ್ಲಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಒಂದು ಬೇರೆ ಯಾರಿಗೆ ಅಲ್ಲಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ. ಅದು ಮತ್ತೆ ಮಹಿಳಾ ಕೋಟಾದಲ್ಲಿ ಕೂಡ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಅಂದರೆ ಉಮಾಶ್ರೀ ಆಗಿರ್ಬೋದು, ಬೇರೆ ಮತ್ತೆ ಒಂದು ಮುನಿಯಪ್ಪ ಅವರು ಮಗಳಾಗಿರ್ಬೋದು, ರೂಪ ಶಶಿಧರ್ ಆಗಿರ್ಬೋದು. ಯಾಕಂದ್ರೆ ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನ ಆಗಿರುವಂಥ ಕಾರಣಕ್ಕಾಗಿ ರೂಪ ಶಶಿಧರ್ ಅವರಿಗೆ ಕೊಡುವಂಥ ಕಷ್ಟ ಸಾಧ್ಯ ಆಗ್ತಿದೆ. ಹಾಗಾಗಿ ಇಲ್ಲಿ ಉಮಾಶ್ರೀ ಅವರಿಗೆ ಕೊಡುವಂಥ ಪ್ರಶ್ನೆ ಎದುರಾದಲ್ಲಿ ಈಗ ಸದ್ಯಕ್ಕೆ ಪರಿಷತ್ನಲ್ಲಿ ಸಲೀಂ ಅಹಮದ್ ಅವರು ಕೇಳ್ತಾ ಇದ್ದೀನಿ. ಮಹಿಳಾ ಕೋಟಾ ಅಂತ ನೀವು ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ನೀವು ಉಲ್ಲೇಖ ಮಾಡಲಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದೆ ಇದೇ ಸಚಿವ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಪ್ರಶ್ನೆ ಕೇಳಿದಾಗ ಖಂಡಿತವಾಗ್ಲೂ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈಗ ಆ ಸಮೀಕರಣ ಬದಲಾಗಿದೆಯಾ ಅಂತ ಹೇಳಿ, ಯಾಕಂದ್ರೆ ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಮೂರು ಜನರಿಗೆ ಸಚಿವ ಸ್ಥಾನ ಕೊಡೋ ಸಾಧ್ಯತೆ ಇದೆಯಾ? ಇನ್ನೂ ಕೂಡ ಹಲವು ಆಕಾಂಕ್ಷಿಗಳಿದ್ದಾರೆ. ಅಶೋಕ್ ಪಟ್ಟಣ್, ರಾಜು ಕಾಗೆ, ಆಸಿಫ್ ಸೇಠ್, ಇನ್ನೂ ಹಲವರಿದ್ದಾರೆ. ಏನಾಗಬಹುದು ಅಂತ ಹೇಳಿ, ಬೆಳಗಾವಿನಲ್ಲಿ ಯಾರ ಸ್ಥಾನವನ್ನ ಪಡ್ಕೊಳ್ಬಹುದು ಸತೀಶ್ ಜಾರಕಿಹೊಳಿ ಅವರ ಹೊರತಾಗಿ ಅಂತ ಹೇಳಿ ಹರೀಶ್? ವಿದೇಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಮತ್ತೆ ಈಗ ಎಂಟ್ರಿ ಆಗಿದ್ದಾರೆ. ಸೊ ಆದರೆ ಇನ್ನು ಉಳಿದ ಇಬ್ಬರಿಗೆ ಯಾರು ಕೊಡ್ಬೋದು ಅಥವಾ ಒಬ್ಬರಿಗೆ ಕೊಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಈಗಾಗಲೇ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ದೂರುಗಳನ್ನ ಕೂಡ ರಾಜ್ಯ ನಾಯಕರು ತಲುಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ಆಸಕ್ತಿ ತೋರಿಸ್ತಲ್ಲ ಹೈಕಮಾಂಡ್ ನಾಯಕರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಮಗದೊಂದು ಕಡೆ ಲಕ್ಷ್ಮಣ ಸವದಿ ಅವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಬೆಳಗಾವಿ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಒಂದು ಅಶೋಕ್ ಪಟ್ಟಣ್ ಕೂಡ ಹಲವು ಸಂದರ್ಭಗಳಲ್ಲಿ ಕೂಡ ಅವರು ತಮಗೊಂದು ಅವಕಾಶ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಕ್ಲೈಮ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗಲೂ ಕೂಡ ನಮಗೆ ಅವಕಾಶ ಕೊಡಬೇಕು, ನಾನು ಹಲವು ಬಾರಿ ಗೆದ್ದಿದ್ದೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ರಾಜು ಕಾಗೆ ಅವರು ಕೂಡ ತನ್ನ ಹಿರಿತನಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ನೀಡಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ನೋಡೋದಾದ್ರೆ ಸೊ ಅಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ಅವಕಾಶವನ್ನು ಕೊಡ್ತಾರೆ, ಅಂದರೆ ಇಲ್ಲಿ ರಾಜ್ಯ ನಾಯಕರು ಯಾರ ಪರವಾಗಿ ಯಾರ ಬೆನ್ನಿಗೆ ನಿಲ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ಯಾರಿಗೆ ಕೊಡಬೇಕು ಜಾತಿ ಲೆಕ್ಕಾಚಾರದಲ್ಲಿ ಅನ್ನುವಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ಗೋ ಅಥವಾ ರಾಜು ಕಾಗೆಗೋ ಅಥವಾ ಅಶೋಕ್ ಪಟ್ಟಣ್ ಅವ್ರಿಗೋ ಅಥವಾ ಲಕ್ಷ್ಮಣ ಸವದಿ ಅವರಿಗೋ ಅನ್ನುವಂಥ ಚರ್ಚೆಗಳಾಗುತ್ತೆ. ಇವೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯಗಳು ಏನಾಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಸೊ ಈ ಹಿನ್ನೆಲೆ ನೋಡೋದಾದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ಲಕ್ಷ್ಮಣ ಸವದಿಗೆ ಅನ್ನುವಂಥ ಚರ್ಚೆಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಆದರೆ ಇಬ್ಬರಿಗೆ ಅಷ್ಟೇ ಕೊಡುವಂಥ ಸಾಧ್ಯತೆ ಇದೆ ಅಥವಾ ಮೂವರಿಗೆ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಏನ್ ಚರ್ಚೆಗಳಾಗ್ತಾ ಇರುತ್ತೆ, ಕಾಂಗ್ರೆಸ್ನ ಒಳಭಾಗದಲ್ಲಿ ಶಾಸಕರ ಮಟ್ಟದಲ್ಲಿ, ಸಚಿವರ ಮಟ್ಟದಲ್ಲಿ ಏನ್ ಚರ್ಚೆಗಳಾಗ್ತಾ ಇರುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಅರಿವಿನಲ್ಲಿರುತ್ತೆ. ಬಟ್ ದೆನ್ ಲಾಸ್ಟ್ ಟೈಮ್ 13 ಜನರ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಸುಳಿವನ್ನು ಕೂಡ ಹೈಕಮಾಂಡ್ ಬಿಟ್ಕೊಡ್ಲಿಲ್ಲ. ನೇರವಾಗಿ ಹೈಕಮಾಂಡ್ ನಿಂದಲೇ ಕಾಲ್ ಬಂತು. ಅಲ್ಲಿ ತನಕ ಯಾರಿಗೂ ಕೂಡ ಕನ್ಫರ್ಮ್ ಇರಲಿಲ್ಲ ನಾವು ಸಚಿವರಾಗ್ತೀವೋ ಇಲ್ವೋ ಅನ್ನುವಂಥದ್ದು. ಅಂಥದ್ದೇ ಒಂದು ನಿಯಮವನ್ನ ಈಗಲೂ ಕೂಡ ಹೈಕಮಾಂಡ್ ಪಾಲನೆ ಮಾಡಬಹುದು ಅಥವಾ ಏನ್ ಚರ್ಚೆ ನಡೀತಾ ಇದೆ? ಕಾಂಗ್ರೆಸ್ನ ಆ ಒಳ ಬಳಗ ಇದೆಯಲ್ಲ, ಅಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ನ ನಿಲುವು ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ? ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೂ ಕೂಡ ಈ ಕ್ಷಣಕ್ಕೂ ಕಾಡ್ತಾ ಇದೆ. ಸಿದ್ದರಾಮಯ್ಯರು ಪಟ್ಟಿ ತೆಗೆದುಕೊಂಡು ಹೋಗ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ಬೋದು, ಹರಿಪ್ರಸಾದ್ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಬಹುದು. ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾರಿಗೆ ಅವಕಾಶ ಕೊಡುತ್ತೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಸಹಜವಾಗಿ ಕೂಡ ಎಲ್ಲರಲ್ಲೂ ಕಾಡ್ತಾ ಇರುವಂಥದ್ದು. ಇದುವರೆಗೂ ಕೂಡ ಇಂಥವ್ರಿಗೆ ಆಗುತ್ತೆ ಇವ್ರಿಗೆ ಆಗುತ್ತೆ ಅನ್ನುವಂಥ ಸ್ಪಷ್ಟವಾದಂಥ ಒಂದು ಸ್ಪಷ್ಟ ಚಿತ್ರಣ ಕೂಡ ಯಾರಿಗೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರೇ ಬಹುತೇಕ ಅದು ಅಂತಿಮಗೊಳಿಸ್ತಕ್ಕಂಥ ಸಾಧ್ಯತೆ ದಟ್ಟವಾಗಿ ಕೇಳಿಬರ್ತಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಬಾರಿ ಅಂದರೆ ಪ್ರಾದೇಶಿಕವಾರು ಜಾತಿವಾರು ಕೂಡ ಯಾರಿಗೆಲ್ಲ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಈ ಹಿಂದೆ ಇದ್ದಂಥ ಸಂಪುಟದಲ್ಲಿ ಇದ್ದಂಥ ಎಷ್ಟು ಜನಕ್ಕೆ ಈಗ ಮತ್ತೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಿದೆ. ಅಂದರೆ ಒಂದು ಇಬ್ಬರು ಮೂವರು ಮಾತ್ರ ಒಂದು ಅವಕಾಶ ಕೊಡುವಂಥ ಸಾಧ್ಯತೆ ಇದೆ ಅಂತ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ 2028 ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸೊ ಜಾತಿವಾರು ಪ್ರಾದೇಶಿಕವಾರು ಹಂಚಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಹಳೆ ಮೈಸೂರು ಭಾಗದಲ್ಲಿ ಕೂಡ ಈಗ ಲೆಫ್ಟ್ ಸಮುದಾಯಕ್ಕೆ ಈಗಾಗಲೇ ಕೂಡ ಒಂದು ಸ್ಥಾನಕ್ಕೆ ಮಾತ್ರ ಇಲ್ಲಿ ಕೊಡುವಂಥ ಸಾಧ್ಯತೆ ಇತ್ತು, ಅದು ಕೂಡ ಆರ್.ಬಿ. ತಿಮ್ಮಪ್ಪ ಅವರಿಗೆ ಅಂತಂದ್ರೆ ಸೊ ಅವರಿಗೆ ಕೊಡ್ತಾರೆ, ಕೊಡೋದೇ ಇಲ್ಲ ಅನ್ನೋದಾದ್ರೆ ಮತ್ತೆ ಯಾರಿಗೆ ಕೊಡ್ತಾರೆ ಅನ್ನುವಂಥ ಚರ್ಚೆ ಶುರುವಾಗುತ್ತೆ. ಮತ್ತೆ ರಾಯಚೂರು ಭಾಗದಲ್ಲಿ ಕೂಡ ಪರಿಷತ್ ಸದಸ್ಯರು ವಸಂತ್ ಕುಮಾರ್ ಕೊಡ್ತಾರಾ ಅಥವಾ ರಾಯಬಾಗ ಒಂದು ಅವರ ಮಾಯಕೊಂಡ ಕ್ಷೇತ್ರ ಶಾಸಕರಿಗೆ ಕೊಡ್ತಾರ ಬಸಂತಪ್ಪರಿಗೆ ಅನ್ನುವಂಥ ಚರ್ಚೆ ಆಗ್ತಿದೆ. ಹೀಗೆ ಜಾತಿವಾರು ಮತ್ತೆ ಎಸ್ ಟಿ ಸಮುದಾಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು ಮತ್ತೆ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ರು. ಆ ಎರಡೂ ಸ್ಥಾನಗಳು ಕೂಡ ಎಸ್ ಟಿ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಡವನ್ನು ಹಾಕುವಂಥ ಒಂದು ಪ್ರಯತ್ನ ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಸ್ ಟಿ ಸಮುದಾಯದ ನಾಯಕರಿಂದ ಆಗಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಹೆಚ್ಚುವರಿ ಅಂದರೆ 3 ಎಸ್ ಟಿ ಸಮುದಾಯಕ್ಕೆ ಕೊಡಿ ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಆ ಸಮುದಾಯದ ನಾಯಕರು ಹಿಡಿದಿದ್ದಾರೆ. ಒಂದು ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಾನೂನು ತೊಡಕುಗಳು ಕೂಡ ಈ ಕ್ಷಣಕ್ಕೂ ಇದೆ. ಹಾಗಾಗಿ ಅವರ ಹೆಸರನ್ನ ಪರಿಶೀಲನೆ ಮಾಡ್ತಾ ಇಲ್ಲ ಹೈಕಮಾಂಡ್ ನಾಯಕರು ಅಂತದ್ದು ಕೂಡ ಇಲ್ಲಿ ಕುತೂಹಲ ಮೂಡಿಸಿದೆ. ಒಂದು ರಘುಮೂರ್ತಿ ಅವರಿಗೆ
ಅವರಿಗೆ ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಎಸ್ ಟಿ ಸಮುದಾಯಕ್ಕೆ ರಾಜಣ್ಣ ಅವ್ರನ್ನ ಮತ್ತೆ ರೀ ಎಂಟ್ರಿ ಮಾಡ್ಕೊಳ್ತಾರೋ ಅಥವಾ ಬೇರೆಯವರಿಗೆ ಕೊಡ್ತಾರೆ ಎಸ್ ಟಿ ಸಮುದಾಯದಲ್ಲಿ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ತುಮಕೂರು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಅವರಿಗೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಷಡಕ್ಷರಿ ಅವರಿಗೆ ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಇನ್ನು ಎಸ್ ಸಿ ಬಾಲಕೃಷ್ಣ ಅವರು ಸಹಜವಾಗಿ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯವರೇ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅವರಿಗೆ ಒಕ್ಕಲಿಗ ಸಮುದಾಯ ಇರುವಂಥದ್ದು, ಒಕ್ಕಲಿಗ ಸಮುದಾಯದ ಇನ್ನೂ ಹೆಚ್ಚು ಮಂದಿ ಆಕಾಂಕ್ಷಿಗಳಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಸಹಜವಾಗಿ ನೋಡಿದರೆ ಇನ್ನು ಎಂ ಕೃಷ್ಣಪ್ಪ ಆಗಿರ್ಬೋದು, ಸೊ ಬೇರೆ ಒಕ್ಕಲಿಗ ಸಮುದಾಯದ ಶಿವಲಿಂಗೇಗೌಡರು ಆಗಿರ್ಬೋದು, ಚಲುವರಾಯ ಸ್ವಾಮಿ ಆಗಿರ್ಬೋದು, ಹೀಗೆ ಬೇರೆ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಹಾಗಾಗಿ ಯಾರಿಗೆಲ್ಲ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಇನ್ನು ಮೈಸೂರು ಭಾಗದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ. ಅಲ್ಲಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಮತ್ತೆ ಅವಕಾಶ ಕೊಡ್ತಾರೆ ಅಥವಾ ತನ್ವೀರ್ ಸೇಠ್ ಅವರು ಕೊಡ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಒಂದಷ್ಟು ಅಲ್ಲೂ ಕೂಡ ಪ್ರಾಸಿಕ್ಯೂಷನ್ ಅನ್ನುವಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ಅದನ್ನು ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರು ಯಾವ ರೀತಿ ಅದನ್ನು ತುಲನೆ ಮಾಡಿ ಕೊಡ್ತಾರೋ ಇಲ್ವೋ ಅನ್ನುವಂಥ ಚರ್ಚೆಗಳು ಆಗ್ತಿದೆ. ಮತ್ತೆ ರಿಜ್ವಾನ್ ಅರ್ಷದ್ ಯುವ ನಾಯಕ ಆಗಿದ್ದಾರೆ, ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳು ಹಾಕುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಕೊಡ್ತಾರೋ ಅಥವಾ ಇಲ್ವೋ ಅಥವಾ ಜಮೀರ್ ಅಹಮದ್ ಅವರು ಕೊಡ್ತಾರೋ ಅನ್ನುವಂಥ ಚರ್ಚೆ ಆಗ್ತಿದೆ. ಈಗಾಗಲೇ ಮೊದಲ ಹಂತದಲ್ಲಿ ಕೂಡ ಖಾದರ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಎರಡನೇ ಹಂತದಲ್ಲಿ ಈಗ ಇನ್ನೂ 3 ಜನಕ್ಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಕನಿಜಾ ಫಾತಿಮಾ ಅವರು ಕೊಡ್ತಾರೆ, ತನ್ವೀರ್ ಸೇಠ್ ಅವರು ಕೊಡ್ತಾರೆ, ಅಥವಾ ಇಲ್ಲಿ ಬೆಂಗಳೂರಲ್ಲಿ ರಿಜ್ವಾನ್ ಕೊಡ್ತಾರೋ ಅಥವಾ ಜಮೀರ್ ಅಹಮದ್ ಅವರಿಗೆ ಮತ್ತೆ ಎಂಟ್ರಿ ಆಗೋಕ್ಕೆ ಅವಕಾಶ ಕೊಡ್ತಾರೋ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಲಿಂಗಾಯತ ಸಮುದಾಯದಲ್ಲಿ ಸದ್ಯದ ಮಟ್ಟಿಗೆ ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಈಗ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹಿಂದುಳಿದ ವರ್ಗದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಸೊ ಹಾಗಾಗಿ ಲಿಂಗಾಯತ ಸಮುದಾಯಕ್ಕೆ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಅನ್ನುವಂಥ ಚರ್ಚೆಗಳು ಆಗ್ತಿದೆ. ಹಾಗೆ ನೋಡೋದಾದ್ರೆ ಹೈಕಮಾಂಡ್ ನಾಯಕರು ಅಳೆದು-ತೂಗಿ 2028 ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಪಕ್ಷ ಸಂಘಟನೆ ಮತ್ತು ಸರ್ಕಾರ ಎರಡನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಅಧಿಕಾರವನ್ನು ತರುವಂಥ ನಿಟ್ಟಿನಲ್ಲಿ ಕೂಡ ಸಂಪುಟ ವಿಸ್ತರಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.